ನೀವು ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿ ಪ್ರಯಾಣ ಮಾಡ್ತೀರಾ? ಅದರಲ್ಲೂ ಬಿನ್ನಿ ಮಿಲ್ ಕಡೆ ಹೋಗೋದಾದ್ರೆ ಸ್ವಲ್ಪ ಹುಷಾರು. ಯಾವುದಕ್ಕೂ ವೈಟ್ ಕಲರ್ ಡ್ರೆಸ್ನ ಅವಾಯ್ಡ್ ಮಾಡಿ. ಸಾಧ್ಯವಾದರೆ ರೂಟನ್ನೇ ಚೇಂಜ್ ಮಾಡಿ. ಯಾಕಂದ್ರೆ ಸ್ವಲ್ಪ ಯಾಮಾರಿದ್ರೂ ನೀವು ಮತ್ತೆ ಸ್ನಾನ ಮಾಡೋದು ಗ್ಯಾರಂಟಿ. ಅಬ್ಬಬ್ಬಾ, ಕ್ಯಾ ಸೀನ್ ಹೈ. ಇದನ್ನ ನೋಡಿದವರಿಗೆ ಚರಂಡಿಯಲ್ಲಿ ರಸ್ತೆ ಇದೆಯೋ ಅಥವಾ ರಸ್ತೆಯಲ್ಲೇ ಚರಂಡಿ ಇದೆಯೋ ಅಂತ ಕನ್ಫ್ಯೂಸ್ ಆಗೋದು ಗ್ಯಾರಂಟಿ. ನೀವು ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿರೋ ಬಿನ್ನಿ ಮಿಲ್ ಬಳಿ ಹೋದ್ರೆ ಈ ನರಕ ಸದೃಶ್ಯ ದೃಶ್ಯ ನಿಮ್ಮ ಕಣ್ಣಿಗೆ ರಾಚುತ್ತೆ. ಇದು ಇಂದು ನೆನ್ನೆಯದಲ್ಲ, ಕಳೆದ 15 ದಿನಗಳಿಂದ ಒಳಚರಂಡಿ ನೀರು ರಸ್ತೆ ಮೇಲೆ ಹರಿತಾ ಇದೆ. ಈ ರಸ್ತೆ ಬದಿಯ ನಿವಾಸಿಗಳಿಗಂತೂ ನಿತ್ಯ ಮೂಗು ಮುಚ್ಚಿಕೊಂಡು ಹೊಲಸನ್ನ ಸಹಿಸಿಕೊಂಡು ಜೀವಿಸುವಂತಾಗಿದೆ. ವಾಹನ ಸವಾರರಂತೂ, ಅದರಲ್ಲೂ ಬೈಕ್ ಸವಾರರು ನಿತ್ಯ ಈ ರಸ್ತೆಯಲ್ಲಿ ಸಂಚರಿಸೋಕೆ ಸರ್ಕಸ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಬಂದಿದ್ದ ಲಾಭ ಎಲ್ಲ ತಿಂದ್ಕೊಂಡು ರಸ್ತೆಗಳನ್ನ ದುರವಸ್ಥೆ ಮಾಡಿಕೊಂಡು ಸರ್ಕಾರ ನಡೆಸ್ಕೊಂಡು ಹೋಗ್ತಾನೆ ಇರೋ. ಸರ್ಕಾರಕ್ಕೆ ಯಾವುದೇ ಜನಗಳ ಬಗ್ಗೆ ಆಗಲಿ ರಸ್ತೆಗಳ ಬಗ್ಗೆ ಆಗಲಿ ಯಾವುದೇ ಡಾಂಬರೀಕರಣ ಅವ್ರಿಗೆ ಸ್ವಲ್ಪ ಆದ್ರೂ ವ್ಯಾಮೋಹನೇ ಇಲ್ಲ. ಅಧಿಕಾರ, ಹಣ, ದುಡ್ಡು ಇದ್ರ ಮೇಲೇ ಅವ್ರಿಗೆ ವ್ಯಾಮೋಹ ಇರೋದು. ಇದು ಯಾರಿಗೂ ತಲೆನೇ ಕೆಡಿಸ್ಕೊಂತಲ್ಲ. ನಾವು ಯಾರನ್ನ ಕೇಳಬೇಕಂತಲೇ ನಮಗೆ ಅರ್ಥ ಆಗ್ತಾ ಇಲ್ಲ. ಈ ಪ್ರಾಣ ಸಂಕಟ ಬರ್ತಾ ಇದೆ. ಇಲ್ಲಿ ನಿಂತ್ಕೊಂಡು ನಾವು ಅರ್ಜೆಂಟ್ ಹೋಗಬೇಕು ಮನೆಗೆ, ಏನು ಮಾಡಬೇಕಂತ ಗೊತ್ತಾಗ್ತಲ್ಲ. ಯಾವ ರೋಡಲ್ಲಿ ಹೋಗ್ಬೇಕು ಹೋದ್ರೂ ಇದೇ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಇದು ಸುಮಾರು ಒಂದು ವಾರ 15 ದಿವಸ ಆಗೋಯ್ತು ಇಲ್ಲಿ ಈ ರೀತಿ ನೀರಾಗ್ಬಿಟ್ಟು. ಇನ್ನು ಈ ಬಗ್ಗೆ ಜಲಮಂಡಳಿ ಮುಖ್ಯ ಅಭಿಯಂತರರನ್ನ ಕೇಳಿದ್ರೆ ತಮ್ಮದೇನು ತಪ್ಪೇ ಇಲ್ಲ, ಇದು ನಮ್ಮ ಕಾರ್ಯವ್ಯಾಪ್ತಿಗೆ ಬರಲ್ಲ ಅಂತಾರೆ. ಈ ಸಮಸ್ಯೆಯ ಪರಿಹಾರ ಪಾಲಿಕೆ ವ್ಯಾಪ್ತಿಗೆ ಬರುತ್ತೆ, ಹಾಗಾಗಿ ಅವರನ್ನೇ ಕೇಳಿ ಅಂತಾರೆ. ಉಪಮೇಯರ್ ಸಾಹೇಬ್ರನ್ನ ಕೇಳಿದ್ರೆ ಇನ್ನೂ ಕ್ರಮ ಕೈಗೊಳ್ಳಬೇಕು ಅಂತಾರೆ. ನಾವು BWSSB ಅವ್ರಿಗೆ ತಿಳಿಸಿದ್ವಿ, ಈ ಲೈನ್ನ ಸರಿ ಮಾಡಿಕೊಡಿ, ನಾವು ಇಮಿಡಿಯೇಟಾಗಿ ಈ ರಸ್ತೆನ ಮೋಟ್ರಬಲ್ ಮಾಡ್ತೀವಿ ಅಂತ. ನಿನ್ನೆಯಿಂದ ಎಚ್ಚೆತ್ಕೊಂಡು ಅವ್ರು ನಿನ್ನೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಆ ಲೀಕ್ನ ನಿಲ್ಲಿಸಿದ ತಕ್ಷಣವೇ ನಾವು ಆಸ್ಪಾಲ್ಟಿಂಗ್ ಮಾಡಿ ಆ ಪಾಟೋಲ್ನೆಲ್ಲ ಫಿಲ್ ಮಾಡಿ ಓಡಾಡಂಗೆ ಮಾಡ್ತೀವಿ. ಒಟ್ಟಾರೆ ಈ ಸಮಸ್ಯೆ ಪರಿಹಾರದ ಕಾರ್ಯವ್ಯಾಪ್ತಿ ಯಾರಿಗೆ ಬರಲಿ, ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಿತ್ಯ ನರಕ ಅನುಭವಿಸುತ್ತಿರೋರು ಮಾತ್ರ ಜನಸಾಮಾನ್ಯರು. ಹೀಗಾಗಿ ದಿನ ಬೆಳಗಾದ್ರೆ ಜನರು ಈ ರಸ್ತೆಯಲ್ಲಿ ಅಧಿಕಾರಿಗಳಿಗೆ ಶಾಪ ಹಾಕ್ತಾ ಓಡಾಡುವಂತಾಗಿದೆ. ದತ್ತರಾಜ್ ಪಡುಕೋಣೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.